ಲಾಟ್ ಆಫ್ ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಮತದಾರ. ಆದರೆ ಇಲ್ಲೊಂದು ನಾವು ಗಮನಿಸ್ಬೇಕಾಯ್ತು, ಮತದಾರರು ನೀವು ಯೋಗ್ಯರನ್ನ ಆಯ್ಕೆ ಮಾಡಿರಿ, ಜಗಳಕ್ಕೆ ಹೋಗ್ಬೇಡ್ರಿ, ಸರಿಯಾಗಿ ನಿಮ್ಮನ್ನು ಮರ್ಕೊಳ್ಳೋಕೆ ಹೋಗ್ಬೇಡ್ರಿ, ದುಡ್ಡಿಗೆ ಮರ್ಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಹಳ್ಳಿ ಇಂಪ್ರೂವ್ ಆತಪ್ಪ ಅಂತಂದ್ರೆ ಇಡೀ ದೇಶ ಇಂಪ್ರೂವ್ ಆಗ್ತದೆ. ನಿಮ್ಮ ಮನೆ ಸ್ವಚ್ಛ ಆತಂದ್ರೆ ಇಡೀ ಮನಿನ, ಇಡೀ ಆ ಊರ, ಇಡೀ ಸಮಾಜ ಸ್ವಚ್ಛ ಆಗ್ತದೆ. ನಿಮ್ಮ ಮನೆಯಲ್ಲಿ ಕುಡಿದು ಕಡಿಮೆ ಆಗ್ತಂದ್ರೆ, ಕುಡಿಯುವ ಸಂಖ್ಯೆ ಕಡಿಮೆ ಆಗ್ತಂದ್ರೆ, ಕುಡಿಯೋಕೆ ಹೋಗ್ಬೇಡ್ರಿ, ಯಾರ ಕಡೆಯಿಂದ ತೊಗೊಳಕ್ಕೆ ಹೋಗ್ಬೇಡ್ರಿ, ಕುಡಿದು ಬಿಟ್ಟುಬಿಡ್ರಿ. ಕುಡಿದು ಬಿಟ್ಟರೆ ಅಂದ್ರೆ ಆ ಉಳಿದ ರೊಕ್ಕದಲ್ಲಿ ನಿಮ್ಮ ಮನೆ ಚೆನ್ನಾಗಿ ನಡೀತದೆ. ನಿಮ್ಮ ಹೆಂಡ್ರ ಮಕ್ಕಳ ನೀವು ಚೆನ್ನಾಗಿ ಬದುಕು ಮಾಡ್ತೀರಿ. ಆ ದಿಶೆಯಲ್ಲಿ ಮುಂಬರುವ ಈ ಚುನಾವಣೆಗಳು, ಅದರಲ್ಲೂ ಮುಖ್ಯವಾಗಿ ಗ್ರಾಮ ಪಂಚಾಯತಿಗಳು ಚುನಾವಣೆ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವಂಥವು. ಜನರು ಬರ್ರಿ ನೋಡೋರು ಆಗಿ ಬಂದಾಗ ಏನಾಗ್ತದೆ ಅಂತೇಳಿ ಅಂತೂ ಮಾಡ್ತಾನೆ ಇದ್ದಾರೆ ಸಿದ್ದರಾಮಯ್ಯನವರು. ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದಾಗಲಿ ಮುಖ್ಯವಾಗಿ ಗ್ರಾಮ ಪಂಚಾಯತಿಗಳು ಅಲ್ಲಿ ನೀವು ಆಯ್ಕೆ ಮಾಡಿದಂಥವರ ಅಧ್ಯಕ್ಷರಾಗಲಿ, ಅಲ್ಲಿ ಅವರ ಉಪಾಧ್ಯಕ್ಷರಾಗಲಿ, ಅವರ ಸಮಿತಿನ ಸರ್ಕಾರ ಅಂದರೆ ಗ್ರಾಮ ಸಮಾಜವನ್ನು, ಗ್ರಾಮ ರಾಜ್ಯವನ್ನು ನಡೆಸಿ ಹೋಗಲಿ ಅನ್ನೋದು ಗಾಂಧೀಜಿಯವ್ರ ಬಯಕೆ ಮತ್ತು ಇವತ್ತಿನ ಅನೇಕ ಪ್ರಾಮಾಣಿಕರ ಬಯಕೆ. ಯಾಕಂದ್ರೆ ಗ್ರಾಮಗಳ ಸದೃಢಾಗಿ ಪ್ರಾಮಾಣಿಕವಾಗಿ ಎದ್ದು ನಿಂತರ ಸಾರಾಯಿ ಬಿಟ್ಟರೆ ಭಾಳ ಮುಖ್ಯವಾದ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಬಿಟ್ಟರೆ ಈ ದೇಶದ ದೊಡ್ಡ ಸಮಸ್ಯೆ ಹೋದಂಗೆ ರೀ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಪ್ರಾಮಾಣಿಕರು, ಯೋಗ್ಯರು, ಜನಸೇವೆ ಮಾಡುವಂಥ ಕಾಳಜಿಗೊಳ್ಳಂಥವ್ರು ಬಂದ್ರೆ, ಅಧಿಕಾರ ತೆಗೆದುಕೊಂಡ್ರೆ ಮತ್ತು ಸಾರಾಯಿ ನಿಷೇಧ ಆದ್ರೆ ತಮ್ಮಸ್ತವ ಬಂದಾಗಿಬಿಟ್ಟದಪ್ಪ ಅಂತಂದ್ರೆ ಗ್ರಾಮ ಸುಂದರ ಆಗಿ ಆಗ್ತದೆ ರೀ, ಡೆವಲಪ್ ಆಗ್ತದೆ. ಯಾಕಂದ್ರೆ ಈ ದೇಶದ ಮೊದಲನೇ ಶತ್ರು ಯಾರಪ್ಪ ಅಂತಂದ್ರೆ ಸಾರಾಯಿ. ಜೊತೆಗೆ ಯಾಕೆ ಮಾತು ಹೇಳ್ತಾರೆ, ಎಲ್ಲ ಗಮನರು ಹೇಳ್ತಾರೆ ಇಲ್ಲ